ನಮಸ್ತೆ. ನನ್ನ ಹೆಸರು ಮಮತಾ ಹೆಚ್. ನಾನು ರಿದ್ದಿ ಫೌಂಡೇಶನ್ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ನಲ್ಲಿ ಕಾರ್ಯದರ್ಶಿಯಾಗಿದ್ದೇನೆ. ಇಂದು ನಾನು ರೇವತಿ, ಡಾಕ್ಟರ್ ರಾಮ್ ರೇವತಿ ಅವರ ಒಂದು ಅದ್ಭುತ ಮತ್ತು ಅವಿಸ್ಮರಣೀಯ ವಿಶ್ವ ದಾಖಲೆಯ ಸಾಧನೆಗೆ ಸಾಕ್ಷಿಯಾಗಿರುವುದಕ್ಕೆ ನನಗೆ ತುಂಬ ಹೆಮ್ಮೆಯಾಗುತ್ತಿದೆ. ರೇವತಿಯವರು ಕೇವಲ 60 ಗಂಟೆಗಳ ನಿರಂತರ ಅವಧಿಯಲ್ಲಿ 3000 ಕನ್ನಡ ಹನಿಗವನಗಳನ್ನು ರಚಿಸುವುದರ ಮೂಲಕ ಹೊಸ ಇತಿಹಾಸ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಅವರು ಜನವರಿ 6, 2026ರಿಂದ ಮಾರ್ಚ್ 22ರವರೆಗಿನ ಅವಧಿಯಲ್ಲಿ 20 ವಿವಿಧ ವಿಷಯಗಳ ಮೇಲೆ 108 ಲೇಖನವನ್ನು ಸಿದ್ಧಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಮುಂದೆ 108 ವಿವಿಧ ವಿಷಯಗಳಲ್ಲಿ ತಲಾ 108 ಲೇಖನವನ್ನು ಪೂರ್ಣಗೊಳಿಸುವ ಮಹಾನ್ ಗುರಿ ಹೊಂದಿದ್ದಾರೆ. ಈ ಸಾಧನೆಯ ಸಮಯದಲ್ಲಿ ಅವರಿಗೆ ತೀವ್ರವಾದ ಹಲ್ಲು ನೋವು ಮತ್ತು ಜ್ವರದಿಂದ ಬಳಲುತ್ತಿದ್ದರೂ ಸಹ ತಮ್ಮ ಛಲ ಬಿಡದೆ ಈ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ. ಇವರ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಇಂದಿನ ಆಧುನಿಕ ಜೀವನಕ್ಕೆ ಅನುಗುಣವಾಗಿ ಆಧ್ಯಾತ್ಮಿಕತೆಯಿಂದ ವಿಜ್ಞಾನದವರೆಗಿನ ಎಲ್ಲ ವಿಷಯಗಳಲ್ಲೂ ನವ್ಯ ರೀತಿಯಲ್ಲಿ ಆಲೋಚಿಸಿದ್ದಾರೆ. ಈ ವಿಶ್ವದ ಪ್ರತಿ ಸ್ಥಳದಲ್ಲೂ ವಿಶ್ವಶಾಂತಿ, ವಿಶ್ವಪ್ರೇಮ ಮತ್ತು ಸತ್ಯಯುಗದ ಸಂತೋಷಮಯ ಜೀವನ ನೆಲೆಸಬೇಕು ಎನ್ನುವುದು ಅವರ ಮೂಲ ಉದ್ದೇಶ. ಅಳುತ್ತಾ ಬಂದವರು ಸಾಧನೆಗೆ ಸಾರ್ಥಕತೆಯಿಂದ ಸಂತೋಷವಾಗಿ ತೆರಳಬೇಕು ಎನ್ನುವುದು ಅವರ ಆಶಯ ನಿಜಕ್ಕೂ ದೊಡ್ಡದು. ಅವರ ಈ ಅಪ್ರತಿಮ ಸಾಹಿತ್ಯ ಸೇವೆ ಮತ್ತು ಅಚಲ ಮನೋಸ್ಥೈರ್ಯವನ್ನು ಗುರುತಿಸಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ನಾನು ಇವರ ಹೆಸರನ್ನು ಸಾಕ್ಷಿಯಾಗಿ ಶಿಫಾರಸು ಮಾಡುತ್ತಿದ್ದೇನೆ. ಇಂತಹ ಅಪರೂಪ ಸಾಧನೆಗೆ ನೊಬೆಲ್ ಪ್ರಶಸ್ತಿ ಸಿಗಬೇಕು ಎನ್ನುವುದು ನನ್ನ ಮತ್ತು ನನ್ನ ಸಂಸ್ಥೆಯ ದೊಡ್ಡ ಆಶಯವಾಗಿದೆ. ಆತ್ಮ ನಮಸ್ತೆ. ಜೈ ರಿದ್ದಿ ಮಾತಾ, ಜೈ ಸದ್ಗುರು ರಿದ್ದಿ ಮಾತಾ. ಧನ್ಯವಾದಗಳು.